ಹಾಯ್, ವೆಲ್ಕಮ್ ಟು ನವ್ಯ ಮಿಥುನ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹೇಗೆ ಈಸಿಯಾಗಿ ಸ್ಯಾಂಡ್ವಿಚ್ ಮಾಡೋದು, ಹೋಮ್ ಮೇಡ್ ಸ್ಯಾಂಡ್ವಿಚ್ ಅಂತ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋನ ಯಾರೆಲ್ಲ ಮೊದಲನೇ ಸತಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾರ್ಮಲ್ ಆಗಿ ಸ್ಯಾಂಡ್ವಿಚ್ ಅಂದಿದ ತಕ್ಷಣ ನಾವು ಮಾಮೂಲಿ ಫ್ರೈ ಮಾಡಿಕೊಂಡು ಮಾಡುವಂಥ ಸ್ಯಾಂಡ್ವಿಚ್. ಬಟ್ ಇವತ್ತಿನ ಸ್ಪೆಷಲ್ ಏನು ಅಂದರೆ ಬೆಂಕಿ ಇಲ್ಲದ ಅಡುಗೆ. ಇದೆಲ್ಲ ಸ್ಕೂಲಲ್ಲೆಲ್ಲ ಕಾಂಪಿಟೇಷನ್ ಕೊಡ್ತಾ ಇರ್ತಾರೆ ಮಕ್ಕಳಿಗೆ, ಕುಕ್ಕಿಂಗ್ ವಿತೌಟ್ ಫೈರ್ ಮುಖಾಂತರ ಏನಾದರೂ ಸ್ಪೆಷಲ್ ಮಾಡಿ ಅಂತ. ಸೊ ಇವತ್ತು ನಾನು ಸ್ಪೆಷಲ್ಲಾಗಿ ಕುಕ್ಕಿಂಗ್ ವಿತೌಟ್ ಫೈರಲ್ಲಿ, ಅಂದರೆ ಬೆಂಕಿ ಇಲ್ಲದೆ ಹೇಗೆ ಸ್ಯಾಂಡ್ವಿಚ್ ಮಾಡೋದು ಅಂತ ತೋರಿಸ್ತೀನಿ. ಬ್ರೆಡ್ ಸ್ಯಾಂಡ್ವಿಚ್ ಮಾಡಲು ಬೇಕಾಗಿರೋ ಪದಾರ್ಥಗಳು: ಮೊದಲನೇದಾಗಿ ಬ್ರೆಡ್, ಈರುಳ್ಳಿ, ಕಾಯಿ ತುರಿ, ಕ್ಯಾರೆಟ್, ಸೌತೆಕಾಯಿ, ಹಾಗೆ ನಾನು ಅಮೂಲ್ ಬಟರ್ ಯೂಸ್ ಮಾಡಿದೆ. ಅದಾದಮೇಲೆ ಎಣ್ಣೆ, ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ, ಅಚ್ಕಾರದ ಪುಡಿ, ಜೀರಾ ಪೌಡರು, ಗರಂ ಮಸಾಲ ಹಾಗೆ ಧನಿಯಾ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಒಂದು ಪಾತ್ರೆಗೆ ಎಣ್ಣೆ ಆದಮೇಲೆ ಈರುಳ್ಳಿ, ಕಾಯಿ ತುರಿ, ಕ್ಯಾರೆಟ್ ಹಾಗೆ ಅಚ್ಕಾರದ ಪುಡಿ, ಗರಂ ಮಸಾಲ, ಧನಿಯಾ ಪೌಡರ್ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಇದೆಲ್ಲ ಆದಮೇಲೆ ಮಿಕ್ಸ್ ಮಾಡ್ತೀನಿ. ಇದು ಸ್ಟಫಾಗಿ ರೆಡಿ ಮಾಡಿ ಇಟ್ಕೋತೀವಿ, ಬ್ರೆಡ್ ಒಳಗೆ ಇಡುವಂಥದ್ದು. ಏನಕ್ಕೆ ಎಲ್ಲ ಹಸಿ ಅಂದರೆ ಆರೋಗ್ಯಕ್ಕೆ ಒಳ್ಳೆಯದು. ಯಾವಾಗಲೂ ಬೇಯಿಸಿರೋದೇ ತಿನ್ನೋ ಬದಲು ಒಂದೊಂದು ಸತಿ ಹಸಿದು ತಿಂದರೂ ಒಳ್ಳೆಯದು ಆರೋಗ್ಯಕ್ಕೆ ಅನ್ನೋ ಕಾರಣಕ್ಕೆ. ಅದಾದಮೇಲೆ ನೆಕ್ಸ್ಟು ಬ್ರೆಡ್ಗೆ ನಾನು ಬೆಣ್ಣೆ ಹಚ್ಚಿದೆ. ಒಂದು ಕಡೆ ಬೆಣ್ಣೆ ಹಚ್ಚಿದ್ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಅಲ್ವಾ, ಅದನ್ನು ಅದ್ರ ಮೇಲೆ ಪೂರ್ತಿ ಬ್ರೆಡ್ ಮೇಲೆ ಇಟ್ಟು ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಲೈಟಾಗಿ ಉದುರಿಸಿದ್ದೆ. ಟೇಸ್ಟು ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಅಂತ, ಹಂಗಂತ ಜಾಸ್ತಿ ಹಾಕಲಿಲ್ಲ, ಲೈಟಾಗಿ ಸ್ವಲ್ಪ ಹಾಕಿದ್ದೆ. ಅದಾದ ನಂತರ ನಾನು ಸೌತೆಕಾಯಿ ಇಟ್ಟೆ ಅದ್ರ ಮೇಲೆ, ಸೌತೆಕಾಯಿ ಮೇಲೆ ಒಂದು ಟೊಮ್ಯಾಟೊ ಕೂಡ ಇಟ್ಟೆ. ಅದಾದಮೇಲೆ ಇನ್ನೊಂದು ಬ್ರೆಡ್ಗೆ ಬೆಣ್ಣೆ ಹಾಕಿ ಅದನ್ನು ಕ್ಲೋಸ್ ಮಾಡಿ ಅದನ್ನು ಕ್ಲೀನಾಗಿ ಒತ್ಬಿಟ್ಟು ಕಟ್ ಮಾಡಿದೆ, ಕ್ರಾಸಾಗಿ ಕಟ್ ಮಾಡಿದೆ. ಸೊ ಇದು ಬೆಂಕಿಲ್ಲದ ಅಡುಗೆ ಸ್ಯಾಂಡ್ವಿಚ್, ಬ್ರೆಡ್ ಸ್ಯಾಂಡ್ವಿಚ್ ಈಗ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ನೋಡೋಕ್ಕೆ ಖುಷಿಯಾಗುತ್ತೆ. ನೀವು ಕೂಡ ಮನೇಲಿ ಒಂದು ಸತಿ ಟ್ರೈ ಮಾಡಿ ತಿಂದ್ಬಿಟ್ಟು ಕಮೆಂಟ್ ಮಾಡಿ ಹೇಗಿತ್ತು ಬ್ರೆಡ್ ಸ್ಯಾಂಡ್ವಿಚ್ ಅಂತ. ಅತಿ ಸುಲಭವಾಗಿ ವೇಗವಾಗಿ ಯಾರಾದರೂ ಬಂದಾಗ ಈಸಿ ಆ್ಯಂಡ್ ಟೇಸ್ಟಿ ಹೆಲ್ತಿ ಫುಡ್ಡಾಗಿ ಮಾಡಿಕೊಡ್ಬೋದು. ನಾನು ಬರ್ತೀನಿ ಮತ್ತೆ ಹೊಸ ವೀಡಿಯೋಗಳೊಂದಿಗೆ. ಲವ್ ಯು, ಟೇಕ್ ಕೇರ್, ಬಾಯ್.